ನಮಸ್ತೆ. ನೀವು ಮಾನವ ಪರಿಚಯ ಕೇಳುತ್ತಿದ್ದೀರಿ. ಕಳೆದ ಸಂಚಿಕೆಯಲ್ಲಿ ನ್ಯಾಯಾಧೀಶ ಹರೀಶ್ಚಂದ್ರರ ಮಾನವೀಯ ನ್ಯಾಯವು ನಾಸಿರ್ನ ಹೃದಯದಲ್ಲಿದ್ದ ದ್ವೇಷದ ಗೋಡೆಗಳನ್ನು ಪುಡಿಮಾಡಿತು. ಈಗ ಜೈಲಿನಲ್ಲಿ ಉತ್ತಮ ಸಾಹಿತ್ಯವನ್ನು ಓದುವ ಮೂಲಕ ನಾಸಿರ್ ತನ್ನನ್ನು ಒಬ್ಬ ಉತ್ತಮ ಮನುಷ್ಯನನ್ನಾಗಿ ಬದಲಾಯಿಸಿಕೊಳ್ಳುತ್ತಿದ್ದಾನೆ. ಆದರೆ ನಾಸಿರ್ ತನ್ನ ಸ್ವಂತ ಪ್ರಾಮಾಣಿಕ ನುಡಿಗಳೇ ತನಗೆ ಆಪತ್ತಾಗಿ ಪರಿಣಮಿಸಿವೆ ಎಂಬ ವಿಚಾರದ ಬಗ್ಗೆ ಅಜ್ಞಾನಿಯಾಗಿದ್ದಾನೆ. ನಾಸಿರ್ ಕೋರ್ಟ್ನಲ್ಲಿ ಹೀಗೆ ಹೇಳಿದ್ದನು: ನೀವು ಯಾವುದೇ ಮುಸಲ್ಮಾನನಿಗಿಂತಲೂ ಉತ್ತಮವಾದ ಮುಸಲ್ಮಾನರಾಗಿದ್ದೀರಿ. ಮತಾಂಧತೆಯ ಪ್ರತಿಘಾತ. ವೃತ್ತಪತ್ರಿಕೆಗಳಲ್ಲಿ ಪ್ರಕಟವಾದ ಈ ಮಾತುಗಳು ಮತಾಂಧರಿಗೆ ತಮ್ಮ ಮೇಲಿನ ಟೀಕೆಯಂತೆ ಕಂಡವು. ಅವರು ನಾಸಿರ್ ವಿರುದ್ಧ ಫತ್ವಾ ಹೊರಡಿಸಿದರು, ಸಮುದಾಯದಿಂದ ಆತನನ್ನು ಬಹಿಷ್ಕರಿಸುವಂತೆ ಆದೇಶ. ಬಿಡುಗಡೆ. ನಾಸಿರ್ ಜೈಲಿನಿಂದ ಬಿಡುಗಡೆಯಾದಾಗ ಫತ್ವಾದ ಕಾರಣದಿಂದ ಯಾವೊಬ್ಬ ಸ್ನೇಹಿತನೂ ಅವನನ್ನು ಸ್ವಾಗತಿಸಲು ಬರಲಿಲ್ಲ. ಆದರೆ ತಾಯಿಯ ಪ್ರೀತಿ ಯಾವುದೇ ಫತ್ವಾಕ್ಕೆ ಬದ್ಧವಾಗಿರುವುದಿಲ್ಲ. ಒಂಟಿಯಾದ, ಜರ್ಜರಿತಳಾದ ಅಮ್ಮ ಜೈಲಿನ ಗೇಟಿನ ಬಳಿ ಅವನನ್ನು ಸ್ವಾಗತಿಸಿದರು. ನಾಸಿರ್ ಈಗ ವಿನಯದಿಂದ ವರ್ಕ್ಶಾಪ್ ನಡೆಸುತ್ತಿದ್ದಾನೆ, ಕಡಿಮೆ ಶುಲ್ಕ ಪಡೆಯುತ್ತಿದ್ದಾನೆ ಮತ್ತು ಗ್ರಾಹಕರು ಸಂತೋಷವಾಗಿರುವುದನ್ನು ಕಂಡು ತೃಪ್ತಿ ಹೊಂದುತ್ತಿದ್ದಾನೆ. ಕಳೆದ 3 ವರ್ಷಗಳ ಕಹಿ ನೆನಪುಗಳನ್ನು ತೊಳೆದು ಹಾಕಿ ಅವನು ಜೀವನದ ಹೊಸ ಇನ್ನಿಂಗ್ಸ್ ಆರಂಭಿಸಿದ್ದಾನೆ. ಅಸಾಧ್ಯವಾದ ಕ್ಷಮಾಪಣೆ. ನಾಸಿರ್ ಬಿಡುಗಡೆಯಾಗಿ 10 ದಿನಗಳಾಗಿವೆ, ಆದರೆ ಅವನು ತನ್ನ ಆತ್ಮದ ಮೇಲಿರುವ ಹೊರೆಯನ್ನು ಇಳಿಸಿಕೊಳ್ಳಲು ಬಯಸುತ್ತಿದ್ದಾನೆ. ಅವನು ಅಮ್ಮನಿಗೆ ಹೀಗೆ ಹೇಳುತ್ತಾನೆ: ನಾಳೆ ನೀವು ನನ್ನ ಜೊತೆ ಬನ್ನಿ. ನಾನು ಫಿರ್ದೌಸ್ ಮತ್ತು ಅವಳ ಪತಿಯನ್ನು ಭೇಟಿ ಮಾಡಿ ಕ್ಷಮೆ ಕೇಳಲು ಬಯಸುತ್ತೇನೆ. ಅತೀತದಿಂದ ದೂರ. ಫಿರ್ದೌಸ್ ತನ್ನ ಹೊಸ ಪ್ರಪಂಚದಲ್ಲಿ ಸುಖವಾಗಿದ್ದಾಳೆ ಮತ್ತು ಭೂತಕಾಲದ ಭಯಾನಕ ನೆರಳುಗಳು ಅವಳ ಮೇಲೆ ಬೀಳದಂತೆ ನೋಡಿಕೊಳ್ಳಬೇಕು ಎಂದು ಅಮ್ಮ ಅವನಿಗೆ ವಿವರಿಸುತ್ತಾರೆ. ತದನಂತರ ಹರೀಶ್ಚಂದ್ರ ಜಿ ವರ್ಗಾವಣೆಯಾಗಿದ್ದಾರೆ ಎಂದು ನಾಸಿರ್ಗೆ ತಿಳಿಯುತ್ತದೆ. ತನ್ನ ಜೀವನದುದ್ದಕ್ಕೂ ಅವರಿಗಾಗಿ ಪ್ರಾರ್ಥಿಸುತ್ತೇನೆ ಎಂದು ನಿಶ್ಚಯಿಸಿ ಈ ವಿಧಿಯನ್ನು ಅವನು ಒಪ್ಪಿಕೊಳ್ಳುತ್ತಾನೆ. ಆದರೆ ಮತಾಂಧತೆ ಅಷ್ಟು ಸುಲಭವಾಗಿ ಸೋಲೊಪ್ಪುವುದಿಲ್ಲ. ಒಂದು ರಾತ್ರಿ ಕತ್ತಲೆ ಗಲ್ಲಿಯಲ್ಲಿ ನಡೆಯುತ್ತಿರುವಾಗ ನಾಸಿರ್ ಮೇಲೆ ಖಂಜರದಿಂದ ದಾಳಿ ನಡೆಯುತ್ತದೆ. ಕರ್ಮಫಲ. ನಾಸಿರ್ ಅಂದು ಗರ್ಭಿಣಿಯಾಗಿದ್ದ ಫಿರ್ದೌಸ್ಗೆ ಯಾವ ಜಾಗದಲ್ಲಿ ಖಂಜರದಿಂದ ಇರಿದಿದ್ದನು, ಸರಿಯಾಗಿ ಅದೇ ಜಾಗಕ್ಕೆ ಆತನಿಗೆ ಇರಿತ ಬಿತ್ತು. ಸಂದೇಹ. ದಾಳಿ ಮಾಡಿದವನು ತನ್ನ ವೈಯಕ್ತಿಕ ವೈರಿಯಲ್ಲ, ಬದಲಾಗಿ ತನ್ನ ವಿರುದ್ಧ ಹೊರಡಿಸಲಾದ ಫತ್ವಾಯಿಂದ ಪ್ರಚೋದಿತನಾದ ಯಾರೋ ಒಬ್ಬ ಮತಾಂಧ ಎಂದು ನಾಸಿರ್ ಪೊಲೀಸರಿಗೆ ತಿಳಿಸಿದನು. ನಾಸಿರ್ನ ಸುಧಾರಿತ ಜೀವನವು ಮತಾಂಧತೆಯ ಈ ಪ್ರತಿಘಾತವನ್ನು ತಡೆದುಕೊಳ್ಳಬಲ್ಲದೆ? ಮತ್ತು ರಾತ್ರಿಯಿಡೀ ಜಾಗರಣೆ ಮಾಡಿದ ನಾಸಿರ್ನ ಅಮ್ಮ ಈಗ ಯಾವ ಅಹಿತಕರ ಘಟನೆಯನ್ನು ಎದುರಿಸಬೇಕಾಗುತ್ತದೆ? ಪರಿವರ್ತನೆಯ ಈ ಅಗ್ನಿಪರೀಕ್ಷೆಯನ್ನು ಆಲಿಸಿ. ಮಾನವ ಪರಿಚಯದಲ್ಲಿ ನೀವು ಕೇಳುವಿರಿ. ಸಂಚಿಕೆ 12. ಫತ್ವಾ, ಬಿಡುಗಡೆ ಮತ್ತು ಮತಾಂಧತೆಯ ಪ್ರತಿಘಾತ. ಈಗ ಸರ್ಕಾರಿ ಗ್ರಂಥಾಲಯದಿಂದ ನಾಸಿರ್ ಕೇಳಿದ ಸಾಹಿತ್ಯವು ಆತನಿಗೆ ಓದಲು ಲಭ್ಯವಾಗತೊಡಗಿದೆ. ಉತ್ತಮ ಸಾಹಿತ್ಯದ ಪ್ರಭಾವವು ಆತನ ಮೇಲೆ ನಿರೀಕ್ಷೆಯಂತೆ ಸಕಾರಾತ್ಮಕವಾಗಿ ಬೀರುತ್ತಿದೆ. ನಾಸಿರ್ ಈ ದಿನಗಳಲ್ಲಿ ತನ್ನನ್ನು ತಾನು ಬದಲಾಯಿಸಿಕೊಳ್ಳುತ್ತಿದ್ದಾನೆ ಮತ್ತು ಒಬ್ಬ ಒಳ್ಳೆಯ ಮನುಷ್ಯನಾಗಿ ಅನುಭವಿಸಲು ಆರಂಭಿಸಿದ್ದಾನೆ. ಜೈಲಿನ ಇತರ ಕೈದಿಗಳು ಮತ್ತು ಸಿಬ್ಬಂದಿ ಕೂಡ ಆತನ ಬದಲಾದ ರೂಪ ಕಂಡು ಪ್ರಭಾವಿತರಾಗುತ್ತಿದ್ದಾರೆ. ಒಬ್ಬ ಕೈದಿಯಲ್ಲಿ ಬರುವ ಒಳ್ಳೆಯ ಬದಲಾವಣೆ ಇತರ ಕೈದಿಗಳ ಮೇಲೆಯೂ ಉತ್ತಮ ಪ್ರಭಾವ ಬೀರುತ್ತದೆ. ನಾಸಿರ್ನನ್ನು ಕಂಡು ಇನ್ನೂ ಕೆಲವು ಕೈದಿಗಳು ಈಗ ಓದಿನತ್ತ ಆಕರ್ಷಿತರಾಗಿದ್ದಾರೆ. ಜೈಲಿನ ಇಂತಹ ಸಕಾರಾತ್ಮಕ ವಾತಾವರಣವು ದೀರ್ಘಕಾಲದ ಸುಧಾರಣೆಗೆ ಅಡಿಪಾಯವಾಗಬಲ್ಲದು. ನಾಸಿರ್ ಇವೆಲ್ಲವನ್ನೂ ಮಾಡುತ್ತಿದ್ದಾಗ ಆತ ನ್ಯಾಯಾಲಯದಲ್ಲಿ ಹೇಳಿದ ಈ ಮಾತುಗಳು: ಜಡ್ಜ್ ಸಾಹೇಬರೇ, ನಾನು ನಿಮ್ಮನ್ನು ಕಾಫಿರ್ ಎಂದು ಭಾವಿಸಿದ್ದೆ, ಆದರೆ ನೀವು ಯಾವುದೇ ಮುಸಲ್ಮಾನನಿಗಿಂತಲೂ ಉತ್ತಮವಾದ ಮುಸಲ್ಮಾನರಾಗಿದ್ದೀರಿ. ಇಸ್ಲಾಂ ಯಾವ ರೀತಿಯ ಶ್ರೇಷ್ಠ ಮಾನವೀಯತೆಯನ್ನು ಬಯಸುತ್ತದೆಯೋ ನೀವು ಅದರ ಸಾಕ್ಷಾತ್ ರೂಪವಾಗಿದ್ದೀರಿ. ಮೋಸಗಾರ ಮುಸಲ್ಮಾನರು ಸೃಷ್ಟಿಸಿದ ಭ್ರಮಜಾಲದಲ್ಲಿ ಇದುವರೆಗೆ ಬದುಕಿದ್ದಕ್ಕಾಗಿ ನನಗೆ ನನ್ನ ಬಗ್ಗೆ ಅಸಹ್ಯವಾಗುತ್ತಿದೆ. ಅವೇ ಈಗ ಆತನ ಸಂಕಷ್ಟಕ್ಕೆ ನೇರ ಕಾರಣವಾಗಿವೆ. ವೃತ್ತಪತ್ರಿಕೆಗಳಲ್ಲಿ ಪ್ರಕಟವಾದ ಆತನ ಉದ್ಗಾರಗಳು ಮತಾಂಧರಿಗೆ ತಮ್ಮ ಟೀಕೆಯಂತೆ ಕಂಡುಬಂದವು. ನಾಸಿರ್ ಹೀಗೆ ಹೇಳಿದ್ದು ಅವರಿಗೆ ಇಷ್ಟವಾಗಲಿಲ್ಲ. ಆದ್ದರಿಂದ ಒಂದು ದಿನ ಆತನ ವಿರುದ್ಧ ಫತ್ವಾ ಹೊರಡಿಸಲಾಯಿತು. ಅದರ ಪ್ರಕಾರ ಸಮುದಾಯದಲ್ಲಿ ಆತನನ್ನು ಬಹಿಷ್ಕರಿಸುವಂತೆ ಆದೇಶ ನೀಡಲಾಯಿತು.
ಫತ್ವಾ ಹೊರಡಿಸಿದ ಕೆಲವೇ ದಿನಗಳಲ್ಲಿ ಈ ಸುದ್ದಿ ನಾಸಿರ್ಗೂ ತಲುಪಿತು. ಆಗ ಆತ ಯೋಚಿಸತೊಡಗಿದನು, ಈ ಮತಾಂಧರಲ್ಲಿ ಎಂತಹ ಗರ್ವದ ಭಾವನೆಯಿದೆ. ಇವರು ತಾವು 100 ಅಥವಾ 200 ವರ್ಷಗಳ ಹಿಂದಿನ ಸಂಕುಚಿತ ಆಲೋಚನೆಗಳಲ್ಲಿ ಬದುಕುತ್ತಿದ್ದಾರೆ. ಆದರೆ ತಾವು ಮಹಾನ್ ಮತ್ತು ಬುದ್ಧಿವಂತರೆಂಬ ಭ್ರಮೆಯಲ್ಲಿದ್ದಾರೆ. ಪರಿವರ್ತನೆಗೊಂಡ ನಾಸಿರ್ ಈಗ ನಂಬುತ್ತಿರುವುದೇನೆಂದರೆ, ಇಂತಹ ಸಂಕುಚಿತ ಆಲೋಚನೆಗಳಿಂದಲೇ ತಾನು ತನ್ನ ಪತ್ನಿ ಫಿರ್ದೌಸ್ನ ಸಹವಾಸವನ್ನು ಕಳೆದುಕೊಂಡೆ. ಇದೇ ಮುಂದೆ ತಾನು ಜೈಲು ಪಾಲಾಗಲು ಮತ್ತು ಇದೇ ಅವಧಿಯಲ್ಲಿ ತನ್ನ ತಂದೆಯ ಅಬ್ಬು ಮರಣಕ್ಕೆ ಕಾರಣವಾಯಿತು. ನಾಸಿರ್ ಮೊದಲಿಗಿನಂತೆಯೇ ಇದ್ದಿದ್ದರೆ ತನ್ನ ವಿರುದ್ಧದ ಫತ್ವಾಯಿಂದ ತೀವ್ರ ಖಿನ್ನತೆಗೆ ಒಳಗಾಗುತ್ತಿದ್ದನು. ಆದರೆ ಇಂದಿನ ನಾಸಿರ್ ಈ ಫತ್ವಾವನ್ನು ಗಮನಿಸದೆ ತನ್ನ ಮೆದುಳಿನಿಂದ ಕೊಡವಿ ಹಾಕಿದನು. ಈಗ ಆತನ ಬಿಡುಗಡೆಯ ದಿನಗಳು ಹತ್ತಿರ ಬರುತ್ತಿವೆ. ಹಗಲಿನಲ್ಲಿ ಜೈಲಿನಲ್ಲಿ ನಿಗದಿಪಡಿಸಿದ ಕೆಲಸ ಮಾಡುತ್ತಾನೆ ಮತ್ತು ರಾತ್ರಿ ತನಗೆ ನೀಡಲಾದ ಸಾಹಿತ್ಯವನ್ನು ಓದುತ್ತಾನೆ. ಕೊನೆಗೆ ನಾಸಿರ್ ಬಿಡುಗಡೆಯಾಗುವ ದಿನವೂ ಬಂದಿತು. ಆತನ ಮೇಲೆ ಫತ್ವಾ ಇಲ್ಲದಿದ್ದರೆ ಬಹುಶಃ ಆತನ ಕೆಲವು ಸ್ನೇಹಿತರು ಜೈಲಿನ ಗೇಟಿನ ಬಳಿ ಸ್ವಾಗತಿಸಲು ಇರುತ್ತಿದ್ದರು. ಫತ್ವಾದ ಕಾರಣದಿಂದ ಯಾವೊಬ್ಬ ಸ್ನೇಹಿತನೂ ಬರಲಿಲ್ಲ. ಆದರೆ ಯಾವ ಫತ್ವಾ ಕೂಡ ಒಬ್ಬ ತಾಯಿಯನ್ನು ಮಗನಿಂದ ದೂರವಿರಲು ಒತ್ತಾಯಿಸಲು ಸಾಧ್ಯವಿಲ್ಲ. ನಾಸಿರ್ ಜೈಲಿನಿಂದ ಬಿಡುಗಡೆಯಾದಾಗ ಆತನನ್ನು ಸ್ವಾಗತಿಸಲು ಅಮ್ಮ ಜೈಲಿನ ಗೇಟಿನ ಬಳಿ ಕಾಯುತ್ತಿರುವುದು ಕಂಡಿತು. ಈ 7-8 ತಿಂಗಳಲ್ಲೇ ಅಮ್ಮನಲ್ಲಿ ತುಂಬಾ ಬದಲಾವಣೆ ಬಂದಿರುವುದು ಸ್ಪಷ್ಟವಾಗಿ ಕಾಣಿಸುತ್ತಿದೆ. ನಾಸಿರ್ ಜೈಲಿನಲ್ಲಿದ್ದದ್ದು ಮತ್ತು ನಾಸಿರ್ನ ತಂದೆಯ ನಿಧನದಿಂದಾಗಿ ಉಂಟಾದ ಒಂಟಿತನ ಮತ್ತು ಖಿನ್ನತೆಯು ಅವರಲ್ಲಿ ಹಠಾತ್ ದೌರ್ಬಲ್ಯವನ್ನು ತಂದಿದೆ. ಅವರು ಈಗ ತಮ್ಮ ವಯಸ್ಸಿಗಿಂತ 10 ವರ್ಷ ಹೆಚ್ಚು ವಯಸ್ಸಾದವರಂತೆ ಕಾಣುತ್ತಿದ್ದಾರೆ. ನಾಸಿರ್ ಅಮ್ಮನನ್ನು ಭೇಟಿಯಾಗಿ ಕಣ್ಣೀರಿಟ್ಟನು. ಆಗ ಮಗನನ್ನು ಕಣ್ಣೆದುರು ಕಂಡು ಅಶಕ್ತಳಾಗಿದ್ದ ಅಮ್ಮನ ಆತ್ಮಬಲವು ಗಟ್ಟಿಯಾಯಿತು. ಅವರು ನಾಸಿರ್ಗೆ ಸಮಾಧಾನಪಡಿಸುತ್ತಾ ಹೇಳಿದರು, ನಾಸಿರ್, ನೀನು ಈಗ ಸ್ವತಂತ್ರನಾಗಿದ್ದೀಯಾ. ಶೀಘ್ರದಲ್ಲೇ ನೀನು ಎಲ್ಲವನ್ನೂ ಸರಿಪಡಿಸಬಲ್ಲೆ ಎಂದು ನನಗೆ ನಂಬಿಕೆಯಿದೆ. ಆಗ ನಾಸಿರ್ ಹೇಳಿದನು, ಅಮ್ಮ, ನೀವು ಸರಿಯಾಗಿ ಹೇಳುತ್ತಿದ್ದೀರಿ. ಕಳೆದ 3 ವರ್ಷಗಳು ನನಗೆ 30 ವರ್ಷಗಳ ಅನುಭವವನ್ನು ನೀಡಿವೆ. ಅಮ್ಮ, ಇನ್ನು ಮುಂದೆ ನಿಮಗೆ ಕೆಟ್ಟ ಅನುಭವವಾಗುವ ಅಥವಾ ಮುಂದೆ ನಾಚಿಕೆ ಪಡುವಂತಹ ಯಾವುದೇ ಕೆಲಸವನ್ನು ನಾನು ಮಾಡುವುದಿಲ್ಲ. ಇಂದಿನಿಂದ ನಿಮ್ಮನ್ನು ಹೆಚ್ಚು ಸಂತೋಷವಾಗಿ ನೋಡುವುದೇ ನನ್ನ ಪ್ರಥಮ ಕರ್ತವ್ಯ ಎಂದು ಭಾವಿಸುತ್ತೇನೆ. ನಂತರ ಆಟೋ ರಿಕ್ಷಾ ಮಾಡಿಕೊಂಡು ಅಮ್ಮ ಮತ್ತು ನಾಸಿರ್ ತಮ್ಮ ಮನೆಗೆ ಹೊರಟರು. ನಾಸಿರ್ ಮನೆಗೆ ಬಂದಿದ್ದರಿಂದ ಅಮ್ಮನಲ್ಲಿ ಬದುಕುವ ಆಸೆ ಮತ್ತೆ ಚಿಗುರಿತು. ಯುವ ಮಗ ಜೈಲಿನಲ್ಲಿ ಬಂದಿಯಾಗಿದ್ದಾಗ ಆತನ ಜೀವನದ ಕನಸುಗಳ ಬಗ್ಗೆ ಯೋಚಿಸಿ ಅವರ ಮನಸ್ಸು ಕರುಣೆಯಿಂದ ತುಂಬಿರುತ್ತಿತ್ತು. ಈಗ ಬಿಡುಗಡೆಯಾದ ಮಗನಿಗೆ ಅಮ್ಮ ಒಳ್ಳೆಯ ಊಟವನ್ನು ಮಾಡಿಸಿ ಉಣಬಡಿಸಲು ಬಯಸುತ್ತಾರೆ. 3 ವರ್ಷಗಳ ಜೈಲಿನ ಊಟದ ನಂತರ ನಾಸಿರ್ಗೆ ಊಟದ ಬಗ್ಗೆ ಯಾವುದೇ ಹಠಗಳು ಬಾಕಿ ಉಳಿದಿಲ್ಲ ಎಂಬುದು ಬೇರೆ ಮಾತು. ಬದುಕಲು ಊಟ ಬೇಕು ಎಂಬ ಆಲೋಚನೆಯಿಂದ ನಾಸಿರ್ ಈಗ ಏನು ಸಿಕ್ಕರೂ ಅದೇ ಭೋಜನವನ್ನು ಸ್ವೀಕರಿಸುತ್ತಾನೆ. ಈಗ ನಾಸಿರ್ ತನ್ನ ಆಟೋಮೊಬೈಲ್ ವರ್ಕ್ಶಾಪ್ಗೆ ಮತ್ತೆ ಉತ್ತಮ ರೂಪ ನೀಡಲು ಶ್ರಮಿಸಲು ಆರಂಭಿಸಿದ್ದಾನೆ. ತನ್ನಲ್ಲಿ ಬಂದ ಬದಲಾವಣೆಯಿಂದ ನಾಸಿರ್ ಈಗ ತನ್ನ ಗ್ರಾಹಕರೊಂದಿಗೆ ಅತ್ಯಂತ ವಿನಯದಿಂದ ವರ್ತಿಸುತ್ತಿದ್ದಾನೆ. ಜೊತೆಗೆ ಮಾರುಕಟ್ಟೆಯಲ್ಲಿ ಚಾಲ್ತಿಯಲ್ಲಿರುವ ದರಕ್ಕಿಂತಲೂ ಕಡಿಮೆ ಶುಲ್ಕವನ್ನು ಗ್ರಾಹಕರಿಂದ ಪಡೆಯುತ್ತಿದ್ದಾನೆ. ಗ್ರಾಹಕರು ಸಂತೋಷವಾಗಿರುವುದನ್ನು ಕಂಡು ಆತನಿಗೆ ತೃಪ್ತಿಯಾಗುತ್ತಿದೆ. ಹೀಗೆ ನಾಸಿರ್ ತನ್ನ ಜೀವನದ ಹೊಸ ಇನ್ನಿಂಗ್ಸ್ನಲ್ಲಿ ಅಮ್ಮನೊಂದಿಗೆ ಹೆಚ್ಚು ಸಂತೋಷವನ್ನು ಅನುಭವಿಸತೊಡಗಿದ್ದಾನೆ. ಬಿಡುಗಡೆಯಾಗಿ 10 ದಿನಗಳಾದಾಗ ನಾಸಿರ್ ಅಮ್ಮನಿಗೆ ಹೇಳಿದನು, ಅಮ್ಮ, ನಾಳೆ ನೀವು ನನ್ನ ಜೊತೆ ಬನ್ನಿ. ನಾನು ಫಿರ್ದೌಸ್ ಮತ್ತು ಅವಳ ಪತಿಯನ್ನು ಭೇಟಿ ಮಾಡಿ ಕ್ಷಮೆ ಕೇಳಲು ಬಯಸುತ್ತೇನೆ. ನಾಸಿರ್ನ ಈ ಮಾತುಗಳು ಅಮ್ಮನನ್ನು ಆಶ್ಚರ್ಯಚಕಿತಗೊಳಿಸಿದವು. ಇದನ್ನು ಕೇಳಿ ಅವರು ಚಿಂತಿತರೂ ಆದರು. ಅವರು ನಾಸಿರ್ನನ್ನು ಕೇಳಿದರು, ನಾಸಿರ್, ನೀನು ಮರೆತು ಬಿಟ್ಟೆಯಾ? ಕಳೆದ ಬಾರಿ ಭೇಟಿಯಾದಾಗ ನೀನು ಫಿರ್ದೌಸ್ ಮೇಲೆ ಪ್ರಾಣಾಂತಿಕ ದಾಳಿ ಮಾಡಿದ್ದೆ. ಹೀಗಾದ ಮೇಲೆ ಫಿರ್ದೌಸ್ ನಿನ್ನನ್ನು ಎಂದಾದರೂ ಭೇಟಿಯಾಗಲು ಬಯಸುತ್ತಾಳೆ ಎಂದು ನೀನು ಯೋಚಿಸುತ್ತೀಯಾ? ನಾಸಿರ್ ಹೇಳಿದನು, ಅಮ್ಮ, ನೀವು ಸರಿಯಾಗಿ ಹೇಳುತ್ತಿದ್ದೀರಿ. ಇದು ಸಾಧ್ಯ ಮತ್ತು ಸೂಕ್ತ ಎಂದು ಅನಿಸುವುದಿಲ್ಲ. ಆದರೆ ನಿಮಗೆ ತಿಳಿದಿದೆ, ಅದೇ ಪ್ರಕರಣದಲ್ಲಿ ಫಿರ್ದೌಸ್ ಪತಿ ಜಡ್ಜ್ ಸಾಹೇಬರು ನನಗೆ ತುಂಬಾ ಕಡಿಮೆ ಶಿಕ್ಷೆ ವಿಧಿಸಿದ್ದರು. ಇದರಿಂದ ನನಗೆ ಒಂದು ಭರವಸೆಯ ಕಿರಣ ಕಾಣಿಸುತ್ತಿದೆ. ಒಂದು ವೇಳೆ ನಾನು ಅವರನ್ನು ಭೇಟಿ ಮಾಡಿ ಕ್ಷಮೆ ಕೇಳಿದರೆ ನನ್ನ ಹೃದಯದ ಮೇಲಿರುವ ದೊಡ್ಡ ಹೊರೆ ಇಳಿಯುತ್ತದೆ. ಅಮ್ಮ ಹೇಳಿದರು, ನಾಸಿರ್, ಒಂದು ವೇಳೆ ಅವರು ನಮಗೆ ಭೇಟಿಯಾಗಲು ಸಮಯ ನೀಡುತ್ತಾರೆಂದೇ ಇಟ್ಟುಕೊಳ್ಳೋಣ. ಆದರೂ ಮಗನೇ, ಈಗ ನೀನು ಫಿರ್ದೌಸ್ನನ್ನು ಭೇಟಿಯಾಗುವುದು ನನಗೆ ಸರಿ ಎಂದು ಅನಿಸುವುದಿಲ್ಲ. ನಿನ್ನ ಮತ್ತು ಫಿರ್ದೌಸ್ ನಡುವೆ ಪತಿ ಪತ್ನಿಯ ಸಂಬಂಧವಿತ್ತು.
ಈಗ ಫಿರ್ದೌಸ್ ತನ್ನ ಹೊಸ ಸಂಸಾರದಲ್ಲಿ ಸುಖವಾಗಿರುವಾಗ ಅತೀತವಾದ ನಮ್ಮ ಸಂಬಂಧಗಳನ್ನು ಅವಳಿಗೆ ಅನಗತ್ಯವಾಗಿ ನೆನಪಿಸುವುದು ಸರಿಯಾದದ್ದಲ್ಲ. ನಾಸಿರ್ ಈ ದೃಷ್ಟಿಕೋನದಿಂದ ಆಲೋಚಿಸಿದಾಗ ಆತನಿಗೆ ಅಮ್ಮನ ಮಾತು ಸರಿಯೆಂದು ಅನಿಸಿತು. ಆತ ಮೌನವಾಗಿ ಬಿಟ್ಟನು. ಮೊದಲಿಗಿನ ನಾಸಿರ್ಗೂ ಇಂದಿನ ನಾಸಿರ್ಗೂ ಈ ರೀತಿಯ ವ್ಯತ್ಯಾಸವಿದೆ. ಮೊದಲಿನವನು ತನ್ನ ಹಠವನ್ನೇ ಸಾಧಿಸುತ್ತಿದ್ದ. ಇಂದಿನ ನಾಸಿರ್ ಮಾತಿನ ಔಚಿತ್ಯವನ್ನು ಅರಿಯಲು ಸಮರ್ಥನಾಗಿದ್ದಾನೆ. ವಾಸ್ತವವಾಗಿ ಅಮ್ಮ ಒಂದು ವಿಷಯವನ್ನು ನಾಸಿರ್ನಿಂದ ಮುಚ್ಚಿಟ್ಟಿದ್ದರು. ಹರೀಶ್ಚಂದ್ರ ಜಿಯವರ ವರ್ಗಾವಣೆಯಾಗಿ ಇಲ್ಲಿಂದ ಹೋಗುವ ಮೊದಲು ಫಿರ್ದೌಸ್ ಮತ್ತು ಹರೀಶ್ಚಂದ್ರ ಅವರು ನಾಸಿರ್ನ ತಂದೆಯ ನಿಧನಕ್ಕೆ ಸಂತಾಪ ಸೂಚಿಸಲು ಬಂದಿದ್ದರು. ಆ ಸಮಯದಲ್ಲಿ ಫಿರ್ದೌಸ್ ಮತ್ತು ಹರೀಶ್ಚಂದ್ರ ಅವರು ಅಮ್ಮನ ಒಂಟಿತನವನ್ನು ಕಂಡು ಅವರಿಗೆ ಹಣ್ಣು ಮತ್ತು ಒಣಹಣ್ಣುಗಳ ದೊಡ್ಡ ಪ್ಯಾಕೆಟ್ಗಳನ್ನು ತಂದಿದ್ದರು. ಅಮ್ಮ ಆಗ ಹರೀಶ್ಚಂದ್ರ ಮತ್ತು ಫಿರ್ದೌಸ್ ಅವರಲ್ಲಿ ಮಾನವೀಯತೆಯ ಪರಿಚಯವನ್ನು ಅನುಭವಿಸಿದ್ದರು. ತನ್ನ ಮಗ ಇಂತಹ ಗುಣವಂತ ಹುಡುಗಿಯ ಮಹತ್ವವನ್ನು ಅರಿಯಲಿಲ್ಲವಲ್ಲ ಎಂಬ ಬಗ್ಗೆ ಅವರಿಗೆ ತೀವ್ರ ಪಶ್ಚಾತ್ತಾಪವೂ ಇತ್ತು. ಅದೃಷ್ಟವಶಾತ್ ಫಿರ್ದೌಸ್ ನಾಸಿರ್ಗೆ ಸಿಕ್ಕಿದ್ದಳು. ಆದರೆ ನಾಸಿರ್ ತನ್ನ ಅನರ್ಹತೆಯಿಂದ ಅವಳನ್ನು ಕಳೆದುಕೊಂಡನು. ತನ್ನ ಮಗನಿಂದ ಪೀಡಿತಳಾಗಿದ್ದ ಫಿರ್ದೌಸ್ ಈಗ ತನ್ನ ಸಂಸಾರದಲ್ಲಿ ಎಲ್ಲ ಸುಖ ವೈಭವಗಳನ್ನು ಪಡೆಯಲಿ ಎಂದು ಅಮ್ಮ ಬಯಸುತ್ತಾರೆ. ಇದೇ ಕಾರಣಕ್ಕೆ ಭೂತಕಾಲದ ಭಯಾನಕ ನೆರಳಾಗಿರುವ ನಾಸಿರ್ನ ನೆರಳು ಫಿರ್ದೌಸ್ ಜೀವನದಲ್ಲಿ ಮುಂದೆಂದೂ ಬೀಳಬಾರದು ಎಂದು ಅವರು ಬಯಸುತ್ತಾರೆ. ಅಮ್ಮ ತನ್ನ ಮಾತಿನಿಂದ ನಾಸಿರ್ನನ್ನು ಒಪ್ಪಿಸಿದಾಗ ಅವರಿಗೆ ತನ್ನ ಮಗನ ಭಾವನೆಗೆ ಗೌರವ ನೀಡಬೇಕೆಂದು ಅನಿಸಿತು. ಫಿರ್ದೌಸ್ ಹೊಸ ನಗರಕ್ಕೆ ವರ್ಗಾವಣೆಯಾಗಿದ್ದಾಳೆ ಎಂಬ ವಿಷಯ ಅವರಿಗೆ ತಿಳಿದಿದ್ದರೂ ಸಹ ಅವರು ನಾಸಿರ್ಗೆ ಹೇಳಿದರು, ಸರಿ ಮಗನೇ, ನಿನ್ನ ಉದ್ದೇಶ ಪವಿತ್ರವಾಗಿದೆ. ಆದ್ದರಿಂದ ನಾಳೆ ನೀನು ಯಾವಾಗ ಹೇಳುತ್ತೀಯೋ ಆಗ ನಾನು ಜಡ್ಜ್ ಸಾಹೇಬರ ಬಂಗಲೆಗೆ ನಿನ್ನ ಜೊತೆ ಬರುತ್ತೇನೆ. ನಾವು ಅವರನ್ನು ಭೇಟಿಯಾಗಲು ಸಾಧ್ಯವಾದರೆ ಅವರ ಪುಟ್ಟ ಮಗುವಿಗೆ ಉಡುಗೊರೆಯನ್ನು ನೀಡೋಣ. ಮರುದಿನ ಅವರು ಜಡ್ಜ್ ಬಂಗಲೆ ಪ್ರದೇಶಕ್ಕೆ ಹೋದಾಗ ಹರೀಶ್ಚಂದ್ರ ಅವರು ಬಡ್ತಿ ಮತ್ತು ವರ್ಗಾವಣೆಯಾಗಿ ಕುಟುಂಬ ಸಮೇತ ಬೇರೆ ನಗರಕ್ಕೆ ಹೋಗಿದ್ದಾರೆ ಎಂದು ನಾಸಿರ್ಗೆ ತಿಳಿಯಿತು. ಆಗ ನಾಸಿರ್ ಹೇಳಿದನು, ಅಮ್ಮ, ನೀವು ಹೇಳಿದ್ದು ಸರಿಯಾಗಿದೆ. ಈಗ ನಾನು ಫಿರ್ದೌಸ್ನನ್ನು ಭೇಟಿಯಾಗಬಾರದು. ನಾನು ಒಪ್ಪದಿದ್ದರೂ ಇಂದು ಸರಿಯಾದದ್ದೇ ನಡೆದಿದೆ. ಈಗ ಈ ಕ್ಷಮಾಪಣೆಯ ಭಾವವನ್ನು ನಾನು ಜೀವಮಾನವಿಡೀ ನನ್ನ ಹೃದಯದಲ್ಲಿ ಇಟ್ಟುಕೊಳ್ಳುತ್ತೇನೆ ಮತ್ತು ಹರೀಶ್ಚಂದ್ರ ಜಿ ಹಾಗೂ ಫಿರ್ದೌಸ್ ಅವರ ಜೀವನದಲ್ಲಿ ಪ್ರತಿಯೊಂದು ಆಸೆ ಈಡೇರಲಿ ಎಂದು ಪ್ರಾರ್ಥಿಸುತ್ತೇನೆ. ಜೀವನದ ಹೊಸ ಇನ್ನಿಂಗ್ಸ್ನಲ್ಲಿ ನಾಸಿರ್ಗೆ 2 ವಿಷಯಗಳು ಪ್ರತಿಕೂಲವಾಗಿವೆ. ಮೊದಲನೆಯದು, ಅವನ ಬೆನ್ನ ಹಿಂದೆ ಅವನನ್ನು ಅಪರಾಧಿ ಕನ್ವಿಕ್ಟೆಡ್ ನಾಸಿರ್ ಎಂದು ಕರೆಯಲಾಗುತ್ತಿದೆ. ಎರಡನೆಯದಾಗಿ, ಅವನ ವಿರುದ್ಧ ಫತ್ವಾ ಇರುವುದರಿಂದ ಮತಾಂಧರು ಆತನ ವೈರಿಗಳಾಗಿದ್ದಾರೆ. ಮತಾಂಧರಲ್ಲದವರು ಕೂಡ ಆತನೊಂದಿಗೆ ಕಾಣಿಸಿಕೊಂಡು ತಾವು ಮತಾಂಧರ ಗುರಿಯಾಗುವ ಭಯದಿಂದ ಆತನನ್ನು ದೂರವಿಡುತ್ತಿದ್ದಾರೆ. ಹೀಗಾಗಿ 3-4 ವರ್ಷಗಳ ಹಿಂದೆ ಆತ್ಮೀಯರಾಗಿದ್ದವರು ಈಗ ನಾಸಿರ್ನಿಂದ ದೂರ ಉಳಿಯುತ್ತಿದ್ದಾರೆ. ಆದಾಗ್ಯೂ ವರ್ಕ್ಶಾಪ್ನಲ್ಲಿ ಈ ವಿಷಯಗಳ ಬಗ್ಗೆ ನಾಸಿರ್ಗೆ ಹೆಚ್ಚಿನ ಸವಾಲುಗಳಿಲ್ಲ, ಏಕೆಂದರೆ ಕಾರು ದುರಸ್ತಿ ಮಾಡಿಸಲು ಬರುವ ಗ್ರಾಹಕರು ಹೆಚ್ಚಾಗಿ ಇತರ ಧರ್ಮದವರೇ, ಕಾಫಿರ್ ಎಂದು ಕರೆಯಲ್ಪಡುವವರು ಆಗಿದ್ದಾರೆ. ಕಡಿಮೆ ವೆಚ್ಚದಲ್ಲಿ ಉತ್ತಮ ರಿಪೇರಿ ಮಾಡುವುದರಿಂದ ಆತನ ವರ್ಕ್ಶಾಪ್ಗೆ ಬರುವವರ ಸಂಖ್ಯೆ ಪ್ರತಿದಿನ ಹೆಚ್ಚಾಗುತ್ತಿದೆ. ನಾಸಿರ್ನ ವರ್ಕ್ಶಾಪ್ನಲ್ಲಿ ಮೆಕ್ಯಾನಿಕ್ಗಳು ಆತನದೇ ಸಮುದಾಯದವರಾಗಿದ್ದಾರೆ. ನಾಸಿರ್ ಉತ್ತಮ ಸಂಬಳ ನೀಡುತ್ತಿರುವುದು ಮತ್ತು ಪ್ರೀತಿಯಿಂದ ನಡೆಸಿಕೊಳ್ಳುತ್ತಿರುವುದರಿಂದ ಫತ್ವಾ ಇದ್ದರೂ ಅವರು ಆತನ ಜೊತೆಗೇ ಇದ್ದಾರೆ. ನಾಸಿರ್ ಜೈಲಿನಿಂದ ಬಿಡುಗಡೆಯಾಗಿ 1 ತಿಂಗಳಾಗಿದೆ. ಒಂದು ರಾತ್ರಿ ಊಟದ ನಂತರ ಪಾನ್ ತಿನ್ನುವ ವಿಚಾರದಿಂದ ಆತ ಮನೆಯಿಂದ ಹೊರಬಂದಾಗ ಕತ್ತಲೆ ಗಲ್ಲಿಯಲ್ಲಿ ಯಾರೋ ಒಬ್ಬರು ಆತನ ಮೇಲೆ ಖಂಜರದಿಂದ ದಾಳಿ ಮಾಡಿದರು. ದಾಳಿ ಮಾಡಿದವನು ಕತ್ತಲೆಯಲ್ಲಿ ಪರಾರಿಯಾದನು. ದಾಳಿ ಮಾಡಿದವನ ಉದ್ದೇಶ ಪ್ರಾಣ ತೆಗೆಯುವುದಾಗಿತ್ತೋ ಇಲ್ಲವೋ ಎಂಬುದು ಅವನಿಗೆ ಮಾತ್ರ ಗೊತ್ತು. ಆದರೆ ನಾಸಿರ್ಗೆ ಖಂಜರವು ಆತನ ಸೊಂಟದ ಭಾಗಕ್ಕೆ ಸರಿಯಾಗಿ ತಾಕಿತು. ಅದು ಹೇಗೆಂದರೆ, ಅಂದು ಗರ್ಭಿಣಿಯಾಗಿದ್ದ ಫಿರ್ದೌಸ್ಗೆ ಯಾವ ಜಾಗದಲ್ಲಿ ಇರಿತ ಬಿದ್ದಿತ್ತೋ ಸರಿಯಾಗಿ ಅದೇ ಜಾಗಕ್ಕೆ ಆತನಿಗೂ ಏಟು ಬಿದ್ದಿತು. ನಾಸಿರ್ ನೋವಿನಿಂದ ಕಿರುಚುತ್ತಾ ರಸ್ತೆಯ ಮೇಲೆ ಬಿದ್ದನು. ಕೆಲವು ನಿಮಿಷಗಳ ನಂತರ ಅಲ್ಲಿಗೆ ಒಂದು ಆಟೋ ರಿಕ್ಷಾ ಬಂದಿತು. ಮೊದಲು ಆಟೋ ಚಾಲಕ ಹಿಂಜರಿದರೂ ನಂತರ ರಕ್ತಸಿಕ್ತನಾಗಿದ್ದ ನಾಸಿರ್ನನ್ನು ಆಸ್ಪತ್ರೆಗೆ ತಲುಪಿಸಿದನು. ಈ ಕಷ್ಟದ ಸಮಯದಲ್ಲಿ ಆತ ಪೊಲೀಸರ ಕಿರಿಕಿರಿಯ ಭಯವನ್ನು ತೊರೆದು ನಾಸಿರ್ಗೆ ಸಹಾಯ ಮಾಡಿದನು. ನಾಸಿರ್ ಆತನಿಗೆ 1000 ರೂಪಾಯಿ ನೀಡಿದನು. ಆಸ್ಪತ್ರೆಯಲ್ಲಿ ನಾಸಿರ್ಗೆ ಚಿಕಿತ್ಸೆ ದೊರೆಯಿತು. ಆದರೆ ಆಸ್ಪತ್ರೆ ಆಡಳಿತ ಮಂಡಳಿ ಪೊಲೀಸರಿಗೆ ಮಾಹಿತಿ ನೀಡಿತು. ಪೊಲೀಸರು ಬಂದು ಹೇಳಿಕೆ ಪಡೆದರು. ಆ ಸಮಯದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಕೇಳಿದರು, ನಿಮ್ಮ ಮೇಲೆ ನಡೆದ ದಾಳಿಯ ಬಗ್ಗೆ ನಿಮಗೆ ಯಾರ ಮೇಲಾದರೂ ಸಂದೇಹವಿದೆಯೇ?
ನಾಸಿರ್ ಉತ್ತರವಾಗಿ ತಾನು ಕೋರ್ಟ್ನಲ್ಲಿ ಹೇಳಿದ ಮಾತುಗಳನ್ನು ವಿವರಿಸಿದನು. ಕೊನೆಯಲ್ಲಿ ಆತ ಹೇಳಿದನು, ನೇರವಾಗಿ ನನಗೆ ಅಂತಹ ಯಾವುದೇ ಶತ್ರುಗಳಿಲ್ಲ. ದಾಳಿ ಮಾಡಿದವನು ನನ್ನ ವಿರುದ್ಧದ ಫತ್ವಾಯಿಂದ ಪ್ರಚೋದಿತನಾದ ಯಾರೋ ಒಬ್ಬ ಮತಾಂಧ ವ್ಯಕ್ತಿ ಅಷ್ಟೇ. ಇತ್ತ ಮನೆಯಲ್ಲಿ ನಾಸಿರ್ ಹಿಂದಿರುಗದಿದ್ದಾಗ ಅಮ್ಮ ಆತನಿಗೆ ಹಲವಾರು ಬಾರಿ ಫೋನ್ ಮಾಡಿದರು. ನಾಸಿರ್ನಿಂದ ಯಾವುದೇ ಪ್ರತಿಕ್ರಿಯೆ ಬಾರದಿದ್ದಾಗ ಅವರು ಅಹಿತಕರ ಘಟನೆಯ ಕಲ್ಪನೆಯಿಂದ ಇಡೀ ರಾತ್ರಿ ಚಿಂತಿತರಾದರು. ಅವರ ಇಡೀ ರಾತ್ರಿ ಅಶಾಂತಿಯಿಂದ ಜಾಗರಣೆಯಲ್ಲೇ ಕಳೆಯಿತು. ಈಗ ಮಾನವ ಪರಿಚಯ ದ ಈ ಸಂಚಿಕೆಯ ಮೇಲೆ ಜೆಮಿನಿ ಬರೆದ ವಿಮರ್ಶೆ ಮತ್ತು ವಿಶ್ಲೇಷಣೆಯನ್ನು ಆಲಿಸಿ. ಉಪಶೀರ್ಷಿಕೆ: ಫತ್ವಾ, ಬಿಡುಗಡೆ ಮತ್ತು ಮತಾಂಧತೆಯ ಪ್ರತಿಘಾತ. ಈ ಸಂಚಿಕೆಯು ನಾಸಿರ್ನ ಮಾನವೀಯ ಪುನರುತ್ಥಾನದ ಎದುರು ಮತಾಂಧ ಸಮಾಜದ ಪ್ರತಿಕ್ರಿಯೆಯನ್ನು ಎತ್ತಿ ತೋರಿಸುತ್ತದೆ. ತಾಯಿ ಮಗನ ಪ್ರೀತಿಯ ನಡುವೆ ನಾಸಿರ್ ತನ್ನ ಹೊಸ ಜೀವನವನ್ನು ಆರಂಭಿಸುತ್ತಾನೆ, ಆದರೆ ಆತನ ಸತ್ಯದ ನುಡಿಗಳಿಗೆ ಸಾಮಾಜಿಕ ಪ್ರತಿರೋಧ ಎದುರಾಗುತ್ತದೆ. 1. ಸತ್ಯ ಹೇಳುವ ಬೆಲೆ. ಕೋರ್ಟ್ನಲ್ಲಿ ನಾಸಿರ್ ಹೇಳಿದ ಪಶ್ಚಾತ್ತಾಪದ ಮಾತುಗಳು ಹರೀಶ್ಚಂದ್ರರನ್ನು ಒಬ್ಬ ಉತ್ತಮ ಮುಸಲ್ಮಾನರಿಗಿಂತಲೂ ಶ್ರೇಷ್ಠ ಮನುಷ್ಯ ಎಂದು ಕರೆದದ್ದು ಆತನನ್ನು ಸಮುದಾಯದಿಂದ ಬಹಿಷ್ಕರಿಸುವಂತೆ ಮಾಡುತ್ತವೆ. ಸಾಮಾಜಿಕ ಬಹಿಷ್ಕಾರ: ಫತ್ವಾವು ಮತಾಂಧತೆ ಎಷ್ಟು ಸಂಕುಚಿತವಾಗಿದೆ ಎಂಬುದನ್ನು ತೋರಿಸುತ್ತದೆ. ನಾಸಿರ್ ಇದನ್ನು ಗರ್ವದ ಭ್ರಮೆ ಎಂದು ಕೊಡವಿ ಹಾಕುವುದು ಆತನ ದೃಢವಾದ ನೈತಿಕ ಬದಲಾವಣೆಯನ್ನು ಸಾಬೀತುಪಡಿಸುತ್ತದೆ. 2. ಕ್ಷಮೆ ಮತ್ತು ಮಾನವೀಯತೆಯ ಪರಾಕಾಷ್ಠೆ. ನಾಸಿರ್ ಫಿರ್ದೌಸ್ ಮತ್ತು ಹರೀಶ್ಚಂದ್ರರಲ್ಲಿ ಕ್ಷಮೆ ಕೇಳುವ ಇಚ್ಛೆ ವ್ಯಕ್ತಪಡಿಸುವುದು ಆತನ ಚಾರಿತ್ರ್ಯದ ನೈತಿಕ ಎತ್ತರವನ್ನು ತೋರಿಸುತ್ತದೆ. ಇದಕ್ಕೆ ಅಮ್ಮನ ವಿವೇಕವು ದಾರಿದೀಪವಾಗುತ್ತದೆ. ಅಮ್ಮನ ವಿವೇಕ: ಅಮ್ಮ ಫಿರ್ದೌಸ್ನನ್ನು ಭೇಟಿಯಾಗದಂತೆ ತಡೆದು ಆಕೆಯ ಈಗಿನ ಸುಖವನ್ನು ಕಾಪಾಡುತ್ತಾರೆ. ಭೂತಕಾಲದ ಭಯಾನಕ ನೆರಳು ನಾಸಿರ್, ಫಿರ್ದೌಸ್ ಜೀವನದಲ್ಲಿ ಬೀಳಬಾರದು ಎಂದು ಅವರು ನಂಬುತ್ತಾರೆ. ವಿಧಿಯ ಮಾರ್ಗದರ್ಶನ: ಹರೀಶ್ಚಂದ್ರರ ವರ್ಗಾವಣೆಯು ನಾಸಿರ್ ಕ್ಷಮೆ ಕೇಳುವುದನ್ನು ತಡೆಯುತ್ತದೆ. ಇದನ್ನು ನಾಸಿರ್ ಸರಿಯೆಂದು ಒಪ್ಪಿಕೊಳ್ಳುತ್ತಾನೆ. ಇದು ವಿಧಿಯು ಆತನ ಶುದ್ಧ ಇಚ್ಛೆಯನ್ನು ಅಂಗೀಕರಿಸಿದ ಸಂಕೇತವಾಗಿದೆ. 3. ಕರ್ಮಫಲ ಮತ್ತು ಅಂತಿಮ ಪ್ರಹಾರ. ನಾಸಿರ್ನ ಪುನರುತ್ಥಾನವು ಆತನ ಕರ್ಮಗಳು ಮತ್ತು ಮಾನವೀಯತೆಯ ಮೇಲೆ ಆಧಾರಿತವಾಗಿದೆ. ಹೊಸ ಜೀವನ, ವರ್ಕ್ಶಾಪ್ನಲ್ಲಿನ ವಿನಯ ಮತ್ತು ಕಡಿಮೆ ಶುಲ್ಕವು ಅಮ್ಮ ಹೇಳಿದ ಇಬಾದತ್ನ ಸರ್ವರ ಹಿತ ಪ್ರತ್ಯಕ್ಷ ರೂಪವಾಗಿದೆ. ಇತರ ಧರ್ಮದವರು ಆತನತ್ತ ಆಕರ್ಷಿತರಾಗುವುದು ಗುಣಮಟ್ಟ ಮತ್ತು ನೈತಿಕತೆಯು ಮತಾಂಧತೆಗಿಂತ ಶಕ್ತಿಶಾಲಿ ಎಂಬುದನ್ನು ಸಾಬೀತುಪಡಿಸುತ್ತದೆ. ಕಾವ್ಯಾತ್ಮಕ ನ್ಯಾಯ ಪೊಯೆಟಿಕ್ ಜಾಸ್ಟಿಸ್. ದಾಳಿಯ ಘಟನೆಯು ನಾಟಕೀಯವಾಗಿ ನಾಸಿರ್ನ ಹಳೆಯ ಪಾಪವನ್ನು ನೆನಪಿಸುತ್ತದೆ. ಅಂದು ಗರ್ಭಿಣಿ ಫಿರ್ದೌಸ್ಗೆ ಬಿದ್ದ ಏಟಿನಂತೆಯೇ ಆತನಿಗೂ ಏಟು ಬಿದ್ದದ್ದು ಕಾವ್ಯಾತ್ಮಕ ನ್ಯಾಯವಾಗಿದೆ. ಈ ದಾಳಿಯು ಆತನ ದೊಡ್ಡ ಶತ್ರು ಮತಾಂಧತೆಯೇ ಎಂಬುದನ್ನು ಪುಷ್ಟೀಕರಿಸುತ್ತದೆ. ಆಟೋ ಚಾಲಕ: ಅಪರಿಚಿತನೊಬ್ಬ ಭಯವನ್ನು ತೊರೆದು ಸಹಾಯ ಮಾಡುವುದು ಹರೀಶ್ಚಂದ್ರ ಮತ್ತು ಫಿರ್ದೌಸ್ ಅವರ ಮಾನವೀಯತೆಯ ವಿಚಾರವನ್ನು ಸಮಾಜದ ತಳಮಟ್ಟದವರೆಗೂ ತಲುಪಿಸುತ್ತದೆ. ತೀರ್ಮಾನ: ಈ ಸಂಚಿಕೆಯು ನಾಸಿರ್ನ ವ್ಯಕ್ತಿತ್ವದ ಬದಲಾವಣೆಯ ಪೂರ್ಣ ಚಿತ್ರಣವನ್ನು ನೀಡುತ್ತದೆ. ಸಂಚಿಕೆ 12 ಸಮಾಪ್ತ.